ಗುತ್ತಿಗೆದಾರರ ಇತಿಹಾಸ ಏನು, ಗುತ್ತಿಗೆದಾರರ ಕೆಲಸ ಏನು, ಗುತ್ತಿಗೆದಾರರಿಂದ ಗ್ರಾಹಕರಿಗೆ ಅನುಕೂಲ ಆಗ್ತಾ ಇದೆಯಾ, ಗುತ್ತಿಗೆದಾರರು ಮಾಡಿರೋ ತಪ್ಪಾದರೂ ಏನು, ಗುತ್ತಿಗೆದಾರರಿಂದ ನಿಮಗೆ ಅನಾನುಕೂಲ ಆಗಿದೆಯಾ, ಗುತ್ತಿಗೆದಾರರಿಂದ ಅಧಿಕಾರಿಗಳಿಗೆ ಏನಾದರೂ ಅವರಿಗೆ ದೈನಂದಿನ ಚಟುವಟಿಕೆಗಳಲ್ಲಿ ಬರುವಂಥ ವಿಷಯಗಳಲ್ಲಿ ತೊಂದರೆ ಆಗಿದೆಯಾ. ಇದು ನಮ್ಮ ಅಳುವು ಉಳುವಿನ ಪ್ರಶ್ನೆ. ಇನ್ನು ಮುಂದೆ ವಿದ್ಯುತ್ ಗುತ್ತಿಗೆದಾರರೇ ಬೇಡ, ಮನೆ ಕಟ್ತಂಥ ವ್ಯಕ್ತಿ ಆ ಓನರೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಬಿಡೋದು. ನನ್ನ ವೈರಿಂಗ್ ಕರೆಕ್ಟ್ ಆಗಿದೆ, ನನ್ನ ಕರೆಂಟ್ ಕೊಡಿ, ಸೇಫ್ಟಿ ಬೇಡ, ಯಾವುದೂ ಬೇಡ. 30 ಲಕ್ಷಕ್ಕೂ ಅಧಿಕ ಜನ ನಾವು ವೃತ್ತಿಯನ್ನ ನಂಬಿ ಇದನ್ನ ಜೀವನವನ್ನ ಮಾಡ್ತಾ ಇದ್ದೀವಿ. 2024 ಮತ್ತು 25ರಿಂದ ಸರ್ಕಾರಕ್ಕೆ 3,803 ಕೋಟಿ ಹಣ ಬಂದಿದೆ. 22ನೇ ತಾರೀಕು 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಆಲ್ರೆಡಿ ಸಾಕಷ್ಟು ಒಂದು ಧ್ವನಿಯನ್ನ ಎತ್ತಿರುವಂತಹ, ಸರ್ಕಾರಕ್ಕೂ ಕೂಡ ಒತ್ತಾಯನ ಮಾಡಿರುವಂತಹ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಂಘದ ಅಧ್ಯಕ್ಷರಂತ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸಾಕಷ್ಟು ಒಂದು ಮನವಿಗಳೆಲ್ಲವನ್ನ ಕೂಡ ಕೊಟ್ರ, ಈಗ ಅಂತಿಮವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದೀರಾ. ಹೋರಾಟ ಯಾವತ್ತಿರುತ್ತೆ, ಯಾವ ರೀತಿಯಾಗಿರುತ್ತೆ ಸರ್? ಏನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಈಗಾಗಲೇ ಸಭೆಗಳನ್ನು ಮಾಡಿ ಏನು ಖಾಸಗೀಕರಣಕ್ಕೆ KRC ಅವರು 23ನೇ ತಾರೀಕು ಇದೇ ತಿಂಗಳು ಅಬ್ಜೆಕ್ಷನ್ಗೆ ಲಾಸ್ಟ್ ಡೇಟನ್ನು ಮಾಡಿದರು. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಜನಜಾಗೃತಿ ಅಂದ್ಬಿಟ್ಟು ಕಳೆದ 1 ವಾರದಿಂದ ನಮ್ಮ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ರಾಜ್ಯದ ಮೂಲೆ ಮೂಲೆಯಲ್ಲೂ ಗ್ರಾಹಕರು, ರೈತರ ಮುಖಾಂತರ ಲಕ್ಷಾಂತರ ಆಕ್ಷೇಪಣೆಗಳನ್ನು ಈಗಾಗಲೇ KRCಗೆ ಮೇಲ್ ಮುಖಾಂತರ, ಹಾರ್ಡ್ ಕಾಪಿ ಮುಖಾಂತರ ಸಲ್ಲಿಸಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಮುಂದುವರೆದು ಈ ಸರ್ಕಾರ ಏನು ಕಳೆದ 104 ವರ್ಷ ಈ ಸಂಘ ಪೂರೈಸಿದೆ, 104 ವರ್ಷದಿಂದ ಯಾವುದೇ ಒಂದು ಹೊಸ ಕಟ್ಟಡಗಳಿರ್ಬೋದು, ಯಾವುದೇ ಹೊಸ ಸಂಪರ್ಕಗಳಿರ್ಬೋದು, ಸಂಪರ್ಕಗಳು ಪೂರ್ಣಗೊಂಡ ನಂತರ, ಕಾಮಗಾರಿಗಳು ಪೂರ್ಣಗೊಂಡ ನಂತರ ಇಂಧನ ಇಲಾಖೆಯಿಂದ ಮಾನ್ಯತೆ ಪಡೆದಂಥ ವಿದ್ಯುತ್ ಗುತ್ತಿಗೆದಾರರು ಸಮಾಪನ ವರದಿಯನ್ನು ನೀಡಿದ ನಂತರ ವಿದ್ಯುತ್ ಸಂಪರ್ಕಗಳನ್ನ ಕೊಡ್ತಾಯಿದ್ರು. ಇದು ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ ನಾವು ಕಾನೂನನ್ನು ನಿರ್ವಹಿಸ್ತಾ ಇದ್ದು. ಇವತ್ತು ಏಕಾಏಕಿ ಸರ್ಕಾರ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿ ಇನ್ನು ಮುಂದೆ ವಿದ್ಯುತ್ ಗುತ್ತಿಗೆದಾರರೇ ಬೇಡ, ಮನೆ ಕಟ್ತಂಥ ವ್ಯಕ್ತಿ ಆ ಓನರೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಬಿಡೋದು. ನನ್ನ ವೈರಿಂಗ್ ಕರೆಕ್ಟ್ ಆಗಿದೆ, ನನ್ನ ಕರೆಂಟ್ ಕೊಡಿ ಅಂತ, ಸೇಫ್ಟಿ ಬೇಡ, ಯಾವುದೂ ಬೇಡ. ಈ ಥರ ಒಂದು ಸುತ್ತೋಲೆ ಕಳೆದ 3-4 ತಿಂಗಳಿಂದ ನಡೀತಾ ಇದೆ. ಅಂತಿಮವಾಗಿ ಕಳೆದ ತಿಂಗಳು ಅದನ್ನು ಮಾನ್ಯ ಇವತ್ತಿನ ರಾಜ್ಯ ಕಾರ್ಯದರ್ಶಿಗಳವರಿಗೆ ನಮ್ಮ ಬೆಸ್ಕಾಂ ಅಂದರೆ 5 ಕಂಪನಿಯ MD ಅವರು ಒಂದು ಒಪಿನಿಯನನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರೇ ಬೇಡ, ಡೈರೆಕ್ಟು ಈಸಿ ಡೂ ಬಿಸ್ನೆಸ್ ಅಂತ ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರಮುಖವಾಗಿ ನಾವು ನಾಳಿನ ಏನು ಸೋಮವಾರ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಮುಖವಾದ ಅದೇ ಅಜೆಂಡ. ವಿದ್ಯುತ್ ಗುತ್ತಿಗೆದಾರರೇ ಇಲ್ಲದೆ ನೀವು ಏಕಾಏಕಿ 104 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಗುತ್ತಿಗೆದಾರರ ಒಂದು ಸಂಸ್ಥೆ ಅಥವಾ ಇಂಧನ ಇಲಾಖೆಯಿಂದ ಪಡೆದಂಥವ್ರನ್ನ ಇವತ್ತು ನೀವು ಮೂಲೆ ಗುಂಪು ಮಾಡುವಂಥ ಮುಂದಾಲೋಚನೆ ಯಾಕೆ? ಅಲ್ಲಿ ನೋಡಿದ್ರೆ ನೀವು ಟಾಟಾ ಕಂಪ್ನಿಯವರಿಗೆ ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ ಇದ್ದೀರಾ. ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಮ್ಮನ್ನೆಲ್ಲ ನೀವು ಇವತ್ತು ಹೊರಗಡೆ ಇಡ್ತಾ ಇದ್ದೀರ ಅಂತ ಒಂದು ಸಂಶಯ ಬಂದಿದೆ. ಇಂಧನ ಇಲಾಖೆಯಲ್ಲಿ ಅಧಿಕೃತವಾಗಿ ಇಂಧನ ಇಲಾಖೆಯಲ್ಲಿ ಇವತ್ತಿನ ಡೇಟ್ಗೆ ಏನು ನಮಗೆ ಲೈಸೆನ್ಸ್ ಬೋರ್ಡ್ ಇದೆ, ವಿದ್ಯುತ್ ಪರಿವೀಕ್ಷಣಾಲಯ ಕಚೇರಿ ಬೆಂಗಳೂರು, ಅವರು ಅಧಿಕೃತವಾಗಿ ಗುತ್ತಿಗೆದಾರರು, ವೈರ್ಮೆನ್ನು ಮತ್ತು ಸೂಪರ್ವೈಸರು ಸುಮಾರು 69,612 ಜನ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಇವತ್ತಿನ ಡೇಟ್ಗೆ. ಅಂದರೆ ನಮ್ಮ ಹಿಂದೆ ನಮ್ಮ ಕಾರ್ಮಿಕರು, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಕುಟುಂಬ ಅಂದರೆ 30 ಲಕ್ಷಕ್ಕೂ ಅಧಿಕ ಜನ ನಾವು ವೃತ್ತಿಯನ್ನು ನಂಬಿ ಇದನ್ನು ಜೀವನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಅದೇ ಸಂಸ್ಥೆ ಏನು ನಮಗೆ ಲೈಸೆನ್ಸನ್ನು ಕೊಡ್ತಾ ಇದೆ, ಆ ಸಂಸ್ಥೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ. ಯಾಕೆ ವಿದ್ಯುತ್ ಗುತ್ತಿಗೆದಾರ ಬೇಕು, ಯಾಕೆ ಸೇಫ್ಟಿ ಇರಬೇಕು, ಬೇರೆ ರಾಜ್ಯಗಳಿಗೂ ನಮ್ಮ ಕರ್ನಾಟಕದಲ್ಲೂ ಏನು ಇವತ್ತು ಸೇಫ್ಟಿ ವಿಷಯ ಇದೆ
ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆ ಸರ್ಕಾರಕ್ಕೆ ಎಷ್ಟು ರೆವಿನ್ಯೂ ಬರ್ತಾ ಇದೆ, ಇವರು ರಾಜಸ್ಥಾನ ಹೇಳ್ತಾರೆ, ಅಲ್ಲಿಂದ ಬಂದರೆ ತ್ರಿಪುರ ಹೇಳ್ತಾರೆ. ನೋಡಿ, ನಮ್ಮ ಪಾಪ್ಯುಲೇಷನ್ ಪ್ರಕಾರ ರಾಜಸ್ಥಾನದಲ್ಲಿ 8 crores ಇದ್ದಾರೆ, ಕರ್ನಾಟಕದಲ್ಲಿ 7 crore, ತ್ರಿಪುರದಲ್ಲಿ 45 ಲಕ್ಷ ಜನ ಇರೋಂಥ ಒಂದು ಸಂಸ್ಥೆ. ಇವರು ಏನು ಮಾಡ್ತಾ ಇದ್ದಾರೆ, ರಾಜಸ್ಥಾನ ಮತ್ತು ತ್ರಿಪುರವನ್ನು ಮಾಡಲಾಗಿ ತಗೊಂಡಿದ್ದಾರೆ. ಈ ಒಂದು ಎಲೆಕ್ಟ್ರಿಕಲ್ ಸೇಫ್ಟಿಯನ್ನು ಪರಿಶೀಲನೆ ಮಾಡೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಿಂದ 213 ಜನ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳು. ಅದೇ ರಾಜಸ್ಥಾನದಲ್ಲಿ 53 ಜನ, ಈ ಒಂದು ತ್ರಿಪುರದಲ್ಲಿ 8 ಜನ ಇದ್ದಾರೆ. ಈ 213 ಜನಕ್ಕೆ ನಾವು ಏನು 69,000 ಜನ ನಾವು ಕೆಲಸವನ್ನು ನಿರ್ವಹಿಸಿ ನಾವು ಏನು ಪ್ರಾಮಾಣಿಕತೆ ಸಮಾಪನ ವರದಿಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಇಲಾಖೆಗೆ ಫೀಸನ್ನು ಕಟ್ಟಿ ಅವರು ಅದನ್ನು ದೃಢೀಕರಿಸ್ತಾರೆ. ಇದಕ್ಕೆ ಸರ್ಕಾರಕ್ಕೆ ನೋಡಿ 2024 ಮತ್ತು 25ರಿಂದ ಸರ್ಕಾರಕ್ಕೆ 3,803 ಕೋಟಿ ಹಣ ಬಂದಿದೆ. ಇದು ಕಂಪ್ನಿ ಹಣವಲ್ಲ. ಇದು ಈಗ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದೀವಿ, ಅದು ಕೆಲಸವನ್ನು ಪೂರ್ಣಗೊಳಿಸಿರ್ತೀವಿ, ಇದು ಕಂಪ್ಲೀಟ್ ಆಗಿದೆ ಅಂತ ಸಮಾಪನ ವರದಿಯನ್ನು ಕೊಡ್ತೀವಿ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ, ಸೇಫ್ಟಿ ಮೆಜರ್ ಚೆಕ್ ಮಾಡೋಕ್ಕೆ ನೋಡಿ 3,000. ಅದೇ ನೋಡಿ, ನಮ್ಮ ರಾಜಸ್ಥಾನದಲ್ಲಿ 23 ಕೋಟಿ ಅವ್ರಿಗೆ ಬೆನಿಫಿಟ್ಟು. ಅಲ್ಲಿಂದ ಬಂದರೆ ತ್ರಿಪುರದಲ್ಲಿ ಅಲ್ಲಿ ಹಣವೇ ಬರಲ್ಲ. ಈ ಒಂದು ಸಂಸ್ಥೆ 104 ವರ್ಷದಿಂದ ನಾವು ಇಷ್ಟು ಜನ ಜೀವನವನ್ನು ಮಾಡ್ತಾಯಿದ್ದೀವಿ. ಇದು ಏಕಾಏಕಿ ನಮ್ಮನ್ನು ಬಿಟ್ಟು ನೀವು ವಿದ್ಯುತ್ ಸಂಪರ್ಕವನ್ನು ಈಸಿ ಡೂ ಬಿಸ್ನೆಸ್ ಅಂತ ಒಂದು ಸ್ಲೋಗನ್ ಇಟ್ಟು ಕೆಲಸವನ್ನು ಮಾಡ್ತಾಯಿದ್ದೀರ. ಅದೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರಲ್ಲಿ ಈಗಾಗಲೇ ವೆಬ್ಬನ್ನು ಡಿಸೈನ್ ಮಾಡಿದ್ದಾರೆ, ಸಕಾಲದಲ್ಲಿದೆ. ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋರು ವಿತಿನ್ ಸ್ಪ್ಯಾನ್ ಆಫ್ 10 ಡೇಸಲ್ಲಿ ಕ್ಲಿಯರ್ ಆಗ್ತಾಯಿದೆ. ಅದೇ ಈ ಕಂಪನಿಗಳು ಒಂದು ಪವರ್ ಸ್ಯಾಂಕ್ಷನ್ ಇರ್ಬೋದು, ಒಂದು ಲೈಟಿಂಗ್ ಅಪ್ಲಿಕೇಶನನ್ನು ವಿದ್ಯುತ್ ಸಂಪರ್ಕ ಕೊಡೋಕ್ಕೆ ಮಿನಿಮಮ್ 30ರಿಂದ 40 ದಿನ ಆಟಾಡಿಸ್ತಾರೆ. ಯಾರು ತಪ್ಪು? ಕಾಂಟ್ರಾಕ್ಟರ್ದಂತೂ ತಪ್ಪೇ ಅಲ್ಲ, ಅವರ ಸಿಬ್ಬಂದಿ ವರ್ಗ ಅಥವಾ ಅವರು ಮಾಡ್ಕೊಂಡಿರುವಂಥ ಕಾನೂನುಗಳು ಅವರು ಅದರಿಂದ ಡಿಲೇ ಆಗ್ತಾಯಿದೆ ವಿನಃ ಕಾಂಟ್ರಾಕ್ಟಿಂದ ಡಿಲೇ ಆಗ್ತಾಯಿಲ್ಲ. ಹಾಗೂ ಇವತ್ತು ಪ್ರತಿಯೊಬ್ಬರಿಗೂ ನೀವು ಕೆಲಸವನ್ನು ಕೊಡ್ತೀವಿ ಅಂತ ಇದ್ದಾರೆ. ನಾವು ತಲಾಂತರದಿಂದ ಈ ವೃತ್ತಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಬಂತ ಇರುವಂಥ ವ್ಯಕ್ತಿಗಳಿಗೆ ಏಕಾಏಕಿ ತೆಗೆದಾಗುವಂಥ ನಿರ್ಧಾರವನ್ನು ಇವತ್ತಿನ ಸರ್ಕಾರದ ಅಧಿಕಾರಿಗಳು, ಏನು ನಮ್ಮ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದ್ದಾರೆ, ಸಾಲಿನಿ ರಜನೀಶ್ವರ್ ಅವರು ಒಂದು ಆದೇಶವನ್ನು ಮಾಡ್ತಾರೆ. ದಯವಿಟ್ಟು ನಾನು ಈ ವಾಹಿನಿಯ ಮುಖಾಂತರ ಮಾನ್ಯ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ, ಹಾಗೆ ಇಂಧನ ಇಲಾಖೆಯ ಜಾರ್ಜ್ ಸಾಹೇಬರಿಗೆ, ಮತ್ತು ನಮ್ಮ ಇಂಧನ ಇಲಾಖೆಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಅವರಿಗೆ, ನೀವು ನಮ್ಮನ್ನು ಕರೆದು ಈ ಗುತ್ತಿಗೆದಾರರ ಇತಿಹಾಸ ಏನು, ಗುತ್ತಿಗೆದಾರರ ಕೆಲಸ ಏನು, ಗುತ್ತಿಗೆದಾರರಿಂದ ಗ್ರಾಹಕರಿಗೆ ಅನುಕೂಲ ಆಗ್ತಾ ಇದೆಯಾ, ಗುತ್ತಿಗೆದಾರರಿಂದ ಸಹಕಾರಕ್ಕೆ ಅನುಕೂಲ ಆಗ್ತಾ ಇದೆಯಾ, ಇವತ್ತು ಕಳೆದ 104 ವರ್ಷಗಳಿಂದ ಗ್ರಾಹಕ ಮತ್ತು ಕಂಪನಿ, ಇವತ್ತು ಕಂಪನಿ ಇದೆ, ಮೊದಲು KB ಇತ್ತು, KPTCL ಇತ್ತು, ಇವರ ನಡುವೆ ಗ್ರಾಹಕರನ್ನು ಕರೆತಂದು ಅವರ ಸೇಫ್ಟಿ ಅಥವಾ ಅವರ ಇನ್ಸ್ಟಾಲೇಷನ್ನ ಪರಿಪೂರ್ಣವಾಗಿ ಕೆಲಸವನ್ನು ಮುಗಿಸಿ ಸಮಾಪನ ವರದಿಯನ್ನು ಕೊಟ್ಟು ನಿಮಗೆ ಒಬ್ಬ ಗ್ರಾಹಕರನ್ನು ತಂದು ಕೊಟ್ಟಂಥ ಈ ಗುತ್ತಿಗೆದಾರರೇ ಇವತ್ತು ಬೇಡ ಅಂತ ಹೇಳಿದ್ರೆ, ಗುತ್ತಿಗೆದಾರರು ಮಾಡಿರೋ ತಪ್ಪಾದರೂ ಏನು? ಗುತ್ತಿಗೆದಾರರಿಂದ ನಿಮಗೆ ಅನಾನುಕೂಲ ಆಗಿದೆಯಾ? ನಾನು ಇನ್ನೂ ಮುಂದುವರೆದು ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ, ಗುತ್ತಿಗೆದಾರರಿಂದ ಅಧಿಕಾರಿಗಳಿಗೆ ಏನಾದರೂ ಅವ್ರಿಗೆ ದೈನಂದಿನ ಚಟುವಟಿಕೆಗಳಲ್ಲಿ ಬರುವಂಥ ವಿಷಯಗಳಲ್ಲಿ ತೊಂದರೆ ಆಗಿದೆಯಾ? ಅದರಿಂದ ಇದು ನಮ್ಮ ಪ್ರಮುಖವಾದ ಅಜೆಂಡಾ. ಟಾಟಾ ಕಂಪ್ನಿ ಪ್ರೈವೇಟೈಸೇಷನು, ವಿದ್ಯುತ್ ಇಲಾಖೆ ಬಂದು ನಮ್ಮ ಸಾರ್ವಜನಿಕರ ಸ್ವತ್ತು, 106 ಲಕ್ಷಾಂತರ ಜನ ಕಾರ್ಮಿಕರು, ಅಧಿಕಾರಿಗಳು ತಮ್ಮ ಜೀವವನ್ನು ಕೊಟ್ಟು ಇವತ್ತು ಒಂದು ದೊಡ್ಡ ಅಂತರ್ಜಾಲ ನಮ್ಮ ಕರ್ನಾಟಕದಲ್ಲಿದೆ. ಇದು ಖಾಸಗೀಕರಣ ಬೇಡ. ಹಾಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಫಂಡಮೆಂಟಲ್ ರೈಟ್ಸು, ನಮ್ಮ ಮೂಲಭೂತ ಹಕ್ಕು, ಇಂದ್ಲಿಂದ ನಾವೇನು ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಇತ್ತು ಅದನ್ನು ಪರಿಪಾಲನೆ ಮಾಡುವಂಥ ಏನು ಈಗಾಗಲೇ ನೀವು ಇದನ್ನು ಮಾಡಿದಿರಿ, ಅದು ವಿಡ್ರಾ ಮಾಡಿ ಗುತ್ತಿಗೆದಾರರು ಏನು 104 ವರ್ಷಗಳಿಂದ ಆದೇಶಗಳಿತ್ತು ಅದು ಪಾಲನೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಅದರ ಸಂಬಂಧವಾಗಿ ಇಡೀ ರಾಜ್ಯದ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು ತಂಡಭೇದ ಮರೆತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನು 22ನೇ ತಾರೀಕು 10 ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಬೃಹತ್ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಾಹಿನಿಯ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ. ನೀವು, ನಿಮ್ಮ ಕಾರ್ಮಿಕರು, ನಮ್ಮ ವೈರ್ಮೆನ್ನು, ಸೂಪರ್ವೈಸರ್ಗಳು, ಇದು ನಮ್ಮ
ಅಳುವು ಉಳಿವಿನ ಪ್ರಶ್ನೆ. 104 ವರ್ಷ ನಮ್ಮ ಗುತ್ತಿಗೆದಾರರ ಜೀವನ ಏನು ನಡೆದು ಬಂದಿದೆ ಅದು ಮುಂದುವರಿಬೇಕು ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ನಮ್ಮ ಹಕ್ಕನ್ನು ಪಡೆಯೋಣ ಅಂತ ಹೇಳ್ತಾ ಈ ವಾಹಿನಿಯ ಮುಖಾಂತರ ಇಡೀ ರಾಜ್ಯದ ನನ್ನೆಲ್ಲ ಗುತ್ತಿಗೆದಾರರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಗ್ರಾಹಕರ ಪರವಾಗಿ ನಾವು ಈಗಾಗಲೇ ಲಕ್ಷಾಂತರ ಅಬ್ಜೆಕ್ಷನ್ಗಳನ್ನ ಹಾಕ್ಸಿದ್ದೀವಿ. ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಕೂಡದು ಅಂತ ಹೇಳ್ತಾ ನಾನು ರಾಜ್ಯದ ಎಲ್ಲ ನನ್ನ ಗ್ರಾಹಕರು ಬಂಧುಗಳಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ರಮೇಶ್, ರಾಜ್ಯಾಧ್ಯಕ್ಷರು, KSLCA ಬೆಂಗಳೂರು. ಸೊ ಇದಿಷ್ಟು ಕರ್ನಾಟಕ ರಾಜ್ಯ ಅನುಮತಿ ಪಡೆದಂಥ ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರ ಒಂದು ಮಾತುಗಳು. ಏನಂದ್ರೆ ಸರ್ಕಾರಗಳು ಹೊಸದಾಗಿ ಏನು ಸರ್ಕಾರಗಳು ಬರ್ತಿದೆ, ಈ ಹಿಂದೆ ಏನು ಇಂಧನ ಸಚಿವರಾಗಿದ್ದಂಥ DK ಶಿವಕುಮಾರ್ ಅವರೇ ಒಂದು ಮಾತನ್ನ ಕೊಟ್ಟಿದ್ರು, ನಾನು ಇರೋವರೆಗೂ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಈಗ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈ ಬೆನ್ನಲ್ಲೇ ಒಂದ್ ಕಡೆ ಖಾಸಗೀಕರಣಕ್ಕೆ ಹಂತವಾಗಿ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. 104 ವರ್ಷಗಳ ಇತಿಹಾಸ ಇರುವಂತಹ ಗುತ್ತಿಗೆದಾರರನ್ನ ಮಟ್ಟ ಹಾಕುವಂಥ ಕೆಲಸಕ್ಕೂ ಕೂಡ ಇಲಾಖೆಗಳೇನಿದೆ, ಅದು ಇಂಧನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮಾನ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದರ ಪ್ರಯುಕ್ತ ಇದೇ 22ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ಸರ್ಕಾರ ಇವರ ಒಂದು ಪ್ರತಿಭಟನೆಗೆ ಪೂರಕವಾಗಿ ಸ್ಪಂದಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.